ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ಮಾರ್ಕೆಟ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕೆಲವು ಕಂಪನಿಗಳು ತಮ್ಮ Q1 ರಿಸಲ್ಟನ್ನು ಅನೌನ್ಸ್ ಮಾಡಿದ್ದು, ಅದರ ಬಗ್ಗೆ ನೋಡೋಣ. ಮೊದಲಿಗೆ ಸ್ವಿಗ್ಗಿಯವರು ತಮ್ಮ ಲಾಸ್ ಇದೆಯಲ್ಲ, ಕಂಪೇರ್ ಟು ಲಾಸ್ಟ್ ಕ್ವಾರ್ಟರ್ ಇದೇ ಇಯರ್ ಇದ್ದು ಡಬಲ್ ಆಗಿದೆ. ಅಂದರೆ 1197ಕ್ಕೆ ಜಂಪ್ ಆಗಿದೆ ಲಾಸ್. ಬಟ್ ರೆವಿನ್ಯೂ ಇದೆಯಲ್ಲ, ಅದು 54ನಷ್ಟು ಜಾಸ್ತಿ ಆಗಿದೆ, 54%. ಅಂದರೆ ಲಾಸ್ಟ್ ಇಯರ್ ಇದೇ ಕ್ವಾರ್ಟರ್ ಇವರದ್ದು ಲಾಸ್ 611 ಕೋಟಿ ಇತ್ತು, ಈಗ ಅದು 1197ಕ್ಕೆ ಹೋಗಿದೆ. ಬಟ್ ರೆವಿನ್ಯೂ ಇದೆಯಲ್ಲ, 3222 ಕೋಟಿಯಿಂದ 4961ಕ್ಕೆ ಹೋಗಿದೆ. ಇದು ಇಂಪಾರ್ಟೆಂಟ್. ಇಂಥ ಕಂಪನಿಗಳಿಗೆ ಸ್ವಿಗ್ಗಿ ಆಗಿರ್ಬೋದು, ಜೊಮ್ಯಾಟೊ ಆಗಿರ್ಬೋದು, ಇಂಥ ರೆವಿನ್ಯೂ ಅಪ್ ಆಗಿರೋದಲ್ಲ, ಅದು ಇನ್ ಲಾಂಗ್ ಟರ್ಮಲ್ಲಿ ಅವರಿಗೆ ಪ್ರಾಫಿಟ್ ಬರುತ್ತೆ. ಸೊ ನಾಳೆ ಮಾರ್ಕೆಟಲ್ಲಿ ಒಳ್ಳೆ ಫ್ಲಕ್ಚುಯೇಷನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸ್ವಿಗ್ಗಿ ಸ್ಟಾಕಲ್ಲಿ. ಇನ್ನು ಮುಂದಿನ ಶೇರ್ ನೋಡೋದಾದರೆ ಕೋಲ್ ಇಂಡಿಯಾದವ್ರದ್ದು ಪ್ರಾಫಿಟ್ ಇದೆಯಲ್ಲ, 20%ನಷ್ಟು ಕಮ್ಮಿ ಆಗಿದೆ ಕಂಪೇರ್ ಟು ಲಾಸ್ಟ್ ಇಯರ್ ಇದೇ ಕ್ವಾರ್ಟರ್. 10,943ರಿಂದ 8,734ಕ್ಕೆ ಬಂದಿದೆ ಅವರದ್ದು ಟೋಟಲ್ ಪ್ರಾಫಿಟ್. ರೆವಿನ್ಯೂ ಕೂಡ 4.5%ನಷ್ಟು ಕಮ್ಮಿ ಆಗಿದೆ. ಬಟ್ ಇವರು ₹5.5 ಡಿವಿಡೆಂಡನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ನಿಮ್ಮ ಹತ್ರ ಒಂದು ಶೇರ್ ಇದೆ, ನಿಮಗೆ ₹5.5 ಸಿಗುತ್ತೆ. 10 ಶೇರ್ ಇದೆ, ₹55 ಆ ಥರ ಲೆಕ್ಕ. ಇವರದ್ದು ಪ್ರೆಸೆಂಟ್ ಪ್ರೈಸ್ ಶೇರ್ ಮಾರ್ಕೆಟಲ್ಲಿ 376 ಇದೆ ಆ್ಯಸ್ ಆನ್ ಟುಡೇ. ಇನ್ನು ಮುಂದೆ ಶೇರ್ ನೋಡೋದಾದರೆ ಈಚರ್ ನಿಮಗೆ ಗೊತ್ತಿರ್ಬೋದು, ರಾಯಲ್ ಎನ್ಫೀಲ್ಡ್ನವ್ರದ್ದು ಕಂಪನಿ. ಇವರದ್ದು ಪ್ರಾಫಿಟ್ ಇದೆಯಲ್ಲ 9%ನಷ್ಟು ಜಾಸ್ತಿ ಆಗಿದೆ. ರೆವಿನ್ಯೂ ಕೂಡ ಹಾಗೆ 15%ನಷ್ಟು ಹೈಕ್ ಆಗಿದೆ. ಇನ್ನು ಮುಂದಿನ ಶೇರ್ ನೋಡಿದರೆ ಡಾಬರ್ನವರದ್ದು ಪ್ರಾಫಿಟ್ 3%ನಷ್ಟು ಜಾಸ್ತಿಯಾಗಿ ಮಾರ್ಕೆಟ್ ಎಸ್ಟಿಮೇಷನ್ ಇತ್ತಲ್ಲ, ಅದನ್ನು ಬೀಟ್ ಮಾಡಿದೆ. ರೆವಿನ್ಯೂದಲ್ಲಿ ಆಗಿರ್ಬೋದು ಅಥವಾ ನೆಟ್ ಪ್ರಾಫಿಟಲ್ಲಿ ಆಗಿರ್ಬೋದು, ಎರಡರಲ್ಲೂ ಕೂಡ ಮಾರ್ಕೆಟ್ ಎಕ್ಸ್ಪೆಕ್ಟೇಷನನ್ನು ಈ ಸ್ಟಾಕ್ ಬೀಟ್ ಮಾಡಿದೆ. ಇನ್ನು ಮುಂದಿನ ಶೇರ್ ನೋಡೋದಾದರೆ ಅದಾನಿ ಎಂಟರ್ಪ್ರೈಸಸ್ನವರು 734 ಕೋಟಿಯಷ್ಟು ಪ್ರಾಫಿಟನ್ನು ತೋರಿಸಿದ್ದಾರೆ. ಕಂಪೇರ್ ಟು ಲಾಸ್ಟ್ ಇಯರ್ ಈಗ ಸ್ವಲ್ಪ ಇದು ಜಾಸ್ತಿನೇ. 1,313ರಿಂದ 1,466 ಜಾಸ್ತಿ ಆಗಿದೆ ಇವತ್ತು ಪ್ರಾಫಿಟ್. ಅಂದರೆ 11%ನಷ್ಟು ಜಾಸ್ತಿ ಆಗಿದೆ. ರೆವಿನ್ಯೂ ಕೂಡ ಜಾಸ್ತಿ ಆಗಿದೆ, 21,961ಕ್ಕೆ ತಲುಪಿದೆ. ಇನ್ನೊಂದು ಕಂಪನಿ ವೇದಾಂತ, ಇನ್ನೊಂದು ಡಿವಿಡೆಂಡ್ ಕೊಡುವಂಥ ಕಂಪನಿ. ಇವತ್ತು ಕೂಡ ರಿಸಲ್ಟ್ ಇತ್ತು ಇವತ್ತು ಇವರದ್ದು ಪ್ರಾಫಿಟ್ ಇದೆಯಾ 9%ನಷ್ಟು ಕಮ್ಮಿ ಆಗಿದೆ. ರೆವಿನ್ಯೂ ಕೂಡ 6.5%ನಷ್ಟು ಕಮ್ಮಿ ಆಗಿದೆ. ಪ್ರಾಫಿಟ್ 3,483ರಿಂದ 3,185ಕ್ಕೆ ಬಂದಿದೆ. ಇದರಿಂದಾಗಿ ಇವತ್ತು ಶೇರ್ ಮಾರ್ಕೆಟ್ ಇವತ್ತು ಪ್ರೈಸ್ ಸ್ವಲ್ಪ ಕಮ್ಮಿ ಆಗಿತ್ತು. ಯೂಶ್ವಲಿ ಇದು ಯಾವತ್ತು ಡಿವಿಡೆಂಡ್ ಕೊಡ್ತಾರೆ, ಬಟ್ ಡಿವಿಡೆಂಡ್ ನ್ಯೂಸ್ ಈ ರಿಸಲ್ಟಲ್ಲಿ ಏನು ಅನೌನ್ಸ್ ಮಾಡಿಲ್ಲ. ಇನ್ನು ಮುಂದಿನ ಶೇರ್ ನೋಡಿದರೆ ಮಾರುತಿ ಸುಜುಕಿ ಅವರದ್ದು ಪ್ರಾಫಿಟ್ ಜಾಸ್ತಿಯಾಗಿ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ, ಅದನ್ನು ಬೀಟ್ ಮಾಡಿದೆ. ಅಂದರೆ ರೆವಿನ್ಯೂದಲ್ಲಿ ಆಗಿರ್ಬೋದು, ಪ್ರಾಫಿಟಲ್ಲಿ ಆಗಿರ್ಬೋದು, ಎರಡರಲ್ಲೂ ಕೂಡ ಮಾರ್ಕೆಟ್ ಎಕ್ಸ್ಪೆಕ್ಟೇಷನನ್ನು ಇವರು ಬೀಟ್ ಮಾಡಿದ್ದಾರೆ. ರೆವಿನ್ಯೂ 8.1%ನಷ್ಟು ಜಾಸ್ತಿ ಆಗಿದೆ. ಅಂದರೆ 35,531ರಿಂದ 38,414ಕ್ಕೆ ತಲುಪಿದೆ. ಆಮೇಲೆ ಪ್ರಾಫಿಟ್ ಕೂಡ ಹಾಗೆ 3,650ರಿಂದ 3,712ಕ್ಕೆ ತಲುಪಿದೆ. ಸೊ ಎಸ್ಟಿಮೇಷನ್ ಇತ್ತು 3,000 ತನಕ ಇವತ್ತು ಪ್ರಾಫಿಟ್ ಬರ್ಬೋದು ಅಂತೇಳಿ. ಯಾಕಂದರೆ ಎಲ್ಲ ಮೋಟರ್ಸ್ ಕಂಪನಿಗಳು ಕ್ವಾರ್ಟರ್ ರಿಸಲ್ಟಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಬಟ್ ಇದು ಒಳ್ಳೆಯದು ಮಾಡಿದೆ ಕಂಪೇರ್ ಟು ಟಾಟಾ ಮೋಟರ್ಸ್ ಆಗಿರ್ಬೋದು, ಮಹೀಂದ್ರ ಆಗಿರ್ಬೋದು. ನೆಕ್ಸ್ಟ್ ಕಂಪನಿ ನೋಡಿದ್ರೆ ಅದಾನಿ ಅವ್ರದ್ದು ಇನ್ನೊಂದು ಕಂಪನಿ ಅಂಬುಜಾ ಸಿಮೆಂಟ್ಸ್ನವರದ್ದು ನೆಟ್ ಪ್ರಾಫಿಟ್ 24%ನಷ್ಟು ಜಾಸ್ತಿ ಆಗಿದೆ. ರೆವಿನ್ಯೂ ಕೂಡ ಜಾಸ್ತಿ ಆಗಿದೆ. ಇನ್ನು ಮುಂದಿನ ಶೇರ್ ನೋಡೋದಾದರೆ ಸನ್ಫಾರ್ಮಾ ಅವ್ರದ್ದು ಇವತ್ತು ರಿಸಲ್ಟ್ ಇತ್ತು. ರಿಸಲ್ಟಲ್ಲಿ ಪ್ರಾಫಿಟ್ ಇದೆಯಲ್ಲ 20%ನಷ್ಟು ಕಮ್ಮಿ ಆಗಿದೆ. ಪ್ರಾಫಿಟ್ ಇದೆಯಲ್ಲ ಅದು ಕೂಡ ಹಾಗೆ 2,836ರಿಂದ 2,229ಕ್ಕೆ ಬಂದಿದೆ. ಇನ್ನು ಕೊನೆಯ ಶೇರ್ ನೋಡೋದಾದರೆ ಟಿ ವಿ ಎಸ್ ಮೋಟರ್ಸ್ನವ್ರದ್ದು ರಿಸಲ್ಟ್ ಇತ್ತು ಇವತ್ತು. ಅದರಲ್ಲಿ ಪ್ರಾಫಿಟ್ ಇದೆಯಲ್ಲ, ಅವರು 32%ನಷ್ಟು ಜಾಸ್ತಿ ಆಗಿದೆ. ಇನ್ನು ಏರಿಯಾ ವೈಸ್ ಸೇಲ್ ನೋಡೋದಾದರೆ ಮೋಟರ್ ಸೈಕಲ್ನಲ್ಲಿ ಅವರು 21%ನಷ್ಟು ಗ್ರೋತ್ ಆಗಿದೆ ಇಯರ್ ಆನ್ ಇಯರ್. ಸ್ಕೂಟರ್ ಸೇಲ್ನಲ್ಲೂ ಹಾಗೆ 11%ನಷ್ಟು. 3 ವೀಲರ್ಸ್ ಸೇಲ್ಸ್ನಲ್ಲೂ 46%ನಷ್ಟು ಗ್ರೋತ್ ಆಗಿದೆ. ಇನ್ನೊಂದು ಇ ವಿ ಸ್ಕೂಟರಲ್ಲಿ ಇವರದ್ದು 35%ನಷ್ಟು ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. ಸೊ ಟೋಟಲ್ 70,000 ಯೂನಿಟ್ಸ್ ಇವರು ಸೇಲ್ ಮಾಡಿದ್ದಾರೆ ಇ ವಿ ಸ್ಕೂಟರಲ್ಲಿ. ಇದಾಗಿತ್ತು ಗೆಳೆಯರೆ ಇವತ್ತಿನ ಕೆಲವು ಇಂಪಾರ್ಟೆಂಟ್ ಸ್ಟಾಕ್ಗಳು. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.